ಏನು ಅಣ್ಣ ಇನ್ನೂ ಸಿಟ್ಟೋಗಿಲ್ಲೇನು ಇನ್ನೂ ಹಂಗ ಸುಮ್ಮನೆ ಅದೆಲ್ಲ ಮಾತಾಡ್ಸೋಕೆ ಬಿಟ್ಟು ಹೋಗಪ್ಪ. ನಾನು ಇಲ್ಲೇ ಇರ್ತೇನೆ ಅಂತ ಹೇಳಿ ಅಂದ್ರೂ ನೀನು ಮತ್ತೆ ಮಕ್ಕ ಹಿಂಗೆ ಮಾಡಿ ಎಲ್ಲ ಹಂಗಾದ್ರೆ ಇಲ್ಲಿ ಇರೋದು ಇಷ್ಟ ಇಲ್ಲೇ ನಿನಗೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡಪ್ಪ, ಏನು ಮಾಡಲಿ. ಸುಮ್ಮನೆ ಅಲ್ಲೇ ಯಾವ್ದಾರ ಸಿಟಿ ಒಳಗೆ ಇನ್ನೊಂದು ಯಾವ್ದಾರ ಕೆಲಸ ಹುಡ್ಕೊಂಡು ಅಲ್ಲೇ ಒಬ್ಬನೇ ಇರ್ತಾನಂತೆ ಯಾವ್ದಾರು ರೂಮ್ ಮಾಡ್ಕೊಂಡು. ಏ ಅಣ್ಣ ಯಾಕೆ ಹೊಡಿತೀಯ? ಮತ್ತಿನ್ನೇನ್ಲೆ ನೀನು ಬರೀ ಹಾಲು ಉಗ್ಸೋದಿನ ಬಂದಿಲ್ಲ ಅಂತಾನೆ ನಾನು ಬೇಜಾರಾಗಿರೋದು, ಸಿಟ್ಟು ಮಾಡ್ಕೊಂಡಿರೋದು ನಿನ್ನ ಮೇಲೆ. ಅಂಥದ್ರಾಗ ನೀನು ಇಲ್ಲಿ ಬಂದು ನಮ್ಮ ಜೊತೆಗೆ ಇಲ್ಲೇ ಇರ್ತೀನಿ ಅಂದ್ರೆ ನನಗೆ ಖುಷಿ ಆಗಂಗಿಲ್ಲೇನು? ನೀನಂತಿ ನಾನು ಇರೋದು ಇಷ್ಟ ಇಲ್ಲ, ಅದಕ್ಕೆ ನಾನು ಹೋಗ್ಬಿಡ್ತಾನೆ ಬಿಡ ಅಂತೀಯಲ್ಲ. ಮತ್ತೆ ಸಿಟ್ಟು ಬರಂಗಿಲ್ಲ ಹಂಗಂದ್ರೆ ನೀನು ಇಲ್ಲಿ ಬಂದಿದ್ರೆ ನಮ್ಗೆ ಎಷ್ಟು ಖುಷಿ ಆಗತ್ತಂದು ನಿನ್ಗೇನು ಗೊತ್ತಾಗತ್ತಪ್ಪ. ನಮಗಂತೂ ಇಬ್ಬಿಬ್ಬರು ಇದ್ದಿದ್ದು ಸಾಕಾಗ್ಬಿಟ್ಟತೆ. ನೀನು ಬಂದು ನಾವು ಖುಷಿ ಪಡೋಕೆ ನೀನು ನೋಡಿದ್ರಲ್ಲ ಮತ್ತೆ ಒಕ್ಕನೆ ಅಂತೀಯಲ್ಲ. ಇನ್ನೊಂದ್ಸರಿ ಒಕ್ಕನೆ ನಮ್ಮ ಮಾತು ಬಂದೆ ಅಂದ್ರೆ ನೋಡು, ಇನ್ನೊಂದೆರಡು ಸರಿ ಬಾರಿಸ್ಬಿಡ್ತೇನೆ ನಂಗೆ ಕಪಾಳಕ್ಕೆ. ಅಯ್ಯೋ ಇಲ್ಲಿ ಬಿಡು, ನಾನು ಹಂಗೆ ತಮಾಷೆ ಮಾಡಿದೆ. ಹೌದು, ಮತ್ತು ಅವ್ರಿಗೆ ಹೇಳಿ ಏನು ನಮ್ಮ ಮನ್ಯಾಗ ಇರ್ತೀನಿ ಅಂತಂದು. ಮತ್ತೆ ನೋಡಪ್ಪ, ಮತ್ತೆ ಅಲ್ಲ ನೀನು ನಮ್ಮ ಜೊತೆಗೆ ಇರೋದು ಇಷ್ಟನ, ಮತ್ತು ನೀನು ಇಲ್ಲಿ ಬಂದಿರೋದಕ್ಕೆ ಮೊದಲು ನಮ್ಮನ್ನು ಮಾತಾಡ್ಸಂಗಿಲ್ಲ ಅವ್ವ, ಮತ್ತೆ ನೀನು ನಮ್ಮ ಜೊತೆ ಬಂದಿರೋದಕ್ಕೆ ಮತ್ತೆ ನಿನ್ನ ಜೊತೆಗೆ ಮಾತು ಬಿಟ್ಟಿಟ್ಟಾರಂತಂದು. ಇಲ್ಲ ಮಾತಾಡಿಲ್ಲ, ಮಾತಾಡ್ಬೇಕು. ಫೋನ್ನಾಗ ಏನೆಲ್ಲ ಮಾತಾಡೋದು ಸರಿಯಾಗಲ್ಲ. ಅದು ನಿನಗೆ ಗೊತ್ತಲ್ಲ ಅತಿಗೆ ಹೆಂಗೆ ಮಾಡ್ತಾರೆ ಅಂದು. ನಾನು ಅಲ್ಲಿ ಒಂದೆರಡು ದಿನ ಹೆಚ್ಚಿಗಿದ್ರ ಸತ್ಗೂ ಅವ್ರಿಗೆ ಸಹಿಸೋಣಕ್ಕಾಗಂಗಿಲ್ಲ. ಅದಕ್ಕೆ ಅಂಥದ್ರಾಗ ಕೆಲಸ ಬಿಟ್ಟು ಅಲ್ಲಿ ಮನೆಗೆ ಏನಾರ ಇದ್ಬಿಟ್ರೆ ಮುಗೀತು. ಒಂಥರ ನನ್ನ ಆಳಿಗಿದ್ದು ಕೀಳಾಗಿ ನೋಡ್ಬಿಡ್ತಾರೆ. ಅದಕ್ಕೆ ನಾನು ಹಂಗೆ ಇರೋಕೊಲ್ಲಪ್ಪ. ಇನ್ನೂ ಪರವಾಗಿಲ್ಲ, ಅತ್ತಿಗೆ ಎಷ್ಟು ಚೆನ್ನಾಗಿ ನೋಡ್ತಾರೆ ಅಂತ ಗೊತ್ತಾ. ನೀನು ಪ್ರೀಸ್ ಮದುವೆ ಆದರೂ ಚೆನ್ನಾಗಿರೋ ಹುಡುಗಿನ ಆಯ್ಕೆ ಮಾಡ್ಕೊಂಡು. ಆದ್ರೆ ಮನೆಯವರೆಲ್ಲ ನೋಡಿ ಮಾಡಿದ್ರು ಅತ್ತಿಗೆಮ್ಮ ಯಾರನ್ನೂ ಹಚ್ಕೊಳಂಗಿಲ್ಲ, ಯಾರನ್ನ ನಮ್ಮ ಫ್ಯಾಮಿಲಿ ಯಾರನ್ನ ಬಂದರೂ ಕರೆಕ್ಟಾಗಿ ನೋಡ್ಕೊಳಂಗಿಲ್ಲ. ಒಂಥರ ಹೆಂಗೆ ಮಾಡ್ತಾರಪ್ಪ ಹೇಳ್ಬೇಕಂದ್ರೆ. ಈ ಅತ್ತಿಗೆಮ್ಮನ ಪಾಪ ಅಲ್ಲಿ ನಮ್ಮ ಮನೆಗೆ ಇರ್ಬೇಕಾಗಿತ್ತು. ಆದರೆ ಏನು ಮಾಡಬೇಕು, ಈಗ ಸ್ವಲ್ಪ ಟೈಮ್ ಸರಿ ಇಲ್ಲಲ್ಲ, ಈಗ ಇಬ್ಬರ ಇರೋ ಪರಿಸ್ಥಿತಿ ಬಂದತಿ. ಏನಾಗಲ್ಲ ಬಿಡು, ಒಂದಲ್ಲ ಒಂದಿನ ಅವಾಗೂ ಆ ಅತ್ತಿಗೆಮ್ಮ ಸಾಕಾಗಿ ಮಾಡೋದು ಸಾಕಾಗಿ ಈ ಅತ್ತಿಗೆಮ್ಮನ ಹತ್ರ ಬರ್ತಾರೆ, ನಿನ್ನ ಹತ್ರ ಬರ್ತಾರೆ. ಸ್ವಲ್ಪ ಕಾಯ್ಬೇಕು ನೋಡಷ್ಟೆ. ಅದಕ್ಕೆ ನಾನು ಅವಾಗ ಹೇಳ್ಬಿಡ್ತೀನಿ, ನಾನಂತರ ಆ ಮನೆಗೆ ಇರಂಗಿಲ್ಲ. ಈ ಅತ್ತಿಗೆಮ್ಮನ ಜೊತೆಗೆ ಅಣ್ಣನ ಜೊತೆಗೆ ಇಲ್ಲೇ ಇರ್ತೀನಿ. ನೀನು ಬೇಕಾದ್ರೆ ಮಾತಾಡ್ಸೋ ಬಿಟ್ಟರು ಬಿಡವ. ನಿನ್ನ ಸಲುವಾಗಿ ನಾನು ಅಲ್ಲಿ ಬಂದಿದ್ರೆ ನಾನು ಮಾನ ಮರ್ಯಾದೆ ಎಲ್ಲ ತಗೊಂಡು ಕುಂದಿರ್ಬೇಕಾದ ಅತ್ತಿಗೆಮ್ಮನ ಹತ್ರ. ನನಗಂತೂ ಇರೋಕ್ಕಾಗಲ್ಲ ಅಂತ ಬಂದ್ಬಿಡ್ತೀನಿ. ಏನಪ್ಪ ಲಕ್ಷ್ಮಿ ಇಲ್ಲ? ಓ ಸೀತಕ್ಕರೆ, ಬರ್ರಿ, ಅದ ಬರ್ರಿ ಒಳಗೆ. ಓ ಸೀತಕ್ಕ, ಗೌರಕ್ಕ, ಗಿರ್ಜಕ್ಕ, ಬರ್ರಿ ಅದರ ಬರ್ರಿ ಒಳಗೆ. ಈಗ ಊಟ ಆತ, ಇನ್ನೂ ಸ್ವಲ್ಪ ಪಾಂಡ್ಯ ತೊಳೆವಿದ್ವಂತ ತೊಳೆಯಕತ್ತಾಳ. ತಡಿ ಕರಿತೀನಿ. ಏ ಲಕ್ಷ್ಮಿ, ಲಕ್ಷ್ಮಿ ಬಾ ಇಲ್ಲಿ. ಸೀತಕ್ಕ, ಗಿರ್ಜಕ್ಕ ಆಮೇಲೆ ಗೌರಕ್ಕ ಬಂದಾರ. ಏನಿಲ್ಲಪ್ಪ, ಅದ ಹಿಂಗೆ ಮನೆ ಹೊಸ ಮನೆಗೆ ಹಾಲು ಉಗ್ಸೇವಿ, ಬರ್ರಿ ನೋಡ್ಕೊಂಡು ಹೋಗ್ರಿ ಅಂತಂದ್ರೆ ನಮ್ಗೆ ಅವಾಗ ಕರೆದಿಲ್ಲ, ನಮಗೆ ಬರೋಕ್ಕಾಗಿದ್ದಿಲ್ಲ. ಪಾಪ ಏನು ಅನ್ಕೊಂಡ್ಲೇನ, ಅದಕ್ಕೆ ಇವತ್ತು ಹಂಗೆ ಸ್ವಲ್ಪ ಎಲ್ಲ ಖಾಲಿ ಇದ್ವಿ, ಅದಕ್ಕೆ ಹೋಗಿ ಬರ್ರಿ ಪಾಪ ಕರೆದಾಳ ಅಂತಂದು ಬಂದೆ ನೋಡಪ್ಪ. ಈ ತಮ್ಮ ಯಾರು ಗೊತ್ತಾಗಲಿಲ್ಲಪ್ಪ. ಇವನು ನನ್ನ ಲಾಸ್ಟ್ನೇ ತಮ್ಮರಿ ವಿಜಯ್ ಅಂತ. ಅಲ್ಲೇ ಸಿಟಿ ಒಳಗೆ ಕೆಲಸ ಮಾಡ್ತಿದ್ದ. ಈಗ ಹಂಗೆ ಇಲ್ಲಿ ಹಳ್ಳಿ ಒಳಗೆ ನಾನು ಸೇರ್ಕೊಂಡು ಅಂತ ಓನ್ ಬಿಸ್ನೆಸ್ ಮಾಡಿದ್ರ ತಂದು ಈಗ ಇಲ್ಲೇ ಬಂದ ನೋಡ್ರಿ. ಬಟ್ ಇಲ್ಲೇ ಇರ್ತಾನೆ ನಮ್ಮ ಜೊತೆಗೆ. ಹೌದೇನು? ಚೆನ್ನಾಗಾತ್ ಬಿಡಪ್ಪ. ಈಗ ನೀವು ಇಬ್ಬರೇ ಇದ್ರಲ್ಲ, ಪಾಪ ಲಕ್ಷ್ಮಿಗೂ ಬೇಜಾರಾಗುತ್ತಾ. ಚೆನ್ನಾಗಾತ್ ಬಿಡು ಇವ್ರು ಇಲ್ಲಿರೋದು. ಏ ಸೀತಕ್ಕ, ಗಿರ್ಜಕ್ಕ, ಗೌರಕ್ಕ, ಏನವ ಅವಾಗ ಕರೆದ್ರಿ ಇವತ್ತು ಬಂದಿರಲ್ಲ? ನಾನು ಅವತ್ತ ಬರ್ತೀನಿ ಅಂದು ಎಷ್ಟು ಕಾದೆ ಗೊತ್ತಾ. ನೀವು ಬರಲೇ ಇಲ್ಲ, ಭಾಳ ಬೇಜಾರಾತು ನನಗೆ. ಮತ್ತೆ ಹೋಗ್ಲಿ ಬಿಡತ್ತಾಗ ಏನಾರ ಕೆಲಸ ಇರ್ತೈತೆ ನಂದು ಸುಮ್ಮನಾದೆ. ಅಲ್ಲ ಇಲ್ಲೇ ನಿಂತ್ಕೊಂಡಿರಲ್ಲ, ಒಳಗೆ ಬರೋದು ಬಿಟ್ಟು. ಇಲ್ಲವ, ನಾವು ಬರ್ಬೇಕು ಅನ್ಕೊಂಡ್ವಿ. ನಮ್ದು ಅವತ್ತೊಂದು ಯಾವುದೋ ಊರಿಗೆ ಹೋಗೋದೈತಿ, ಏನೋ ಫಂಕ್ಷನ್ ಇತ್ತಾ, ಹೋಗೋಕ್ಕಾಗಲಿಲ್ಲ. ಈಗ ಗೌರಕ್ಕೂ ಆರಾಮಿದ್ದಿಲ್ಲ, ಒಂದೆರಡು ದಿನ ಆಕಿನ ಬರಲಿಲ್ಲ. ಈಕೆ ಮತ್ತೆ ಗಿರ್ಜಾ ನಾನು ಅಷ್ಟೇ ಏನು ಬರ್ಬಿಡ, ಎಲ್ಲರೂ ಇನ್ನೊಂದ್ಸರಿ ಯಾವಾಗ ಹೋಗ್ಬರ ಅಂದ್ಬಿಡು ಅಂತಂದು ಅಂದ್ಲ. ಅದಕ್ಕೆ ಮತ್ತೆ ಸುಮ್ಮನಾದಿ ನೋಡು. ಅದಕ್ಕೆ ಇವತ್ತೆಲ್ಲರದು ಕೆಲಸ ಜಲ್ದಿ ಮುಗಿದ, ಅದಕ್ಕೆ ಪಾಪ ಅವಡಿ ಕರೆದೈತಿ, ಹೋಗ್ಬರೋಣ ಬರ್ರಿ ಅಂತಂದು ಬಂದಿ ನೋಡು. ಸೀತಕ್ಕ, ಹೌದು ನಿನ್ನ ಮಗಳು ಆಮೇಲೆ ಗಿರ್ಜಕ್ಕ ನಿನ್ನ ಮಗನೂ ಕರ್ಕೊಂಬಂದಿಲ್ಲ, ಗೌರಕ್ಕ ನಿನ್ನ ಮಗಳನ್ನ ಕರ್ಕೊಂಬಂದಿರಲ್ಲ, ನೀವು ಅಷ್ಟೇ ಬಂದ್ರೆ ಅವ್ರನ್ನ ಕರ್ಕೊಂಬರ್ಬೇಕಿಲ್ಲ? ಇಲ್ಲ, ಆಕೆನ ಮೊನ್ನೆನ ಸಿಕ್ಕದಂತಲ್ಲ ನಿನಗೆ ಅಂದ್ಲಕ್ಕಿ. ನನಗೆ ಹಿಂಗೆ ನಿಮ್ಮ ಹೊಸ್ದಾಗಿ ಲಕ್ಷ್ಮಿ ಅಂತಿತ್ತಲ್ಲ, ಅಕ್ಕ ಸಿಕ್ಕಿದ್ಲು, ಮಾತಾಡ್ಸಿದ್ರು ಪಾಪ ಚೆನ್ನಾಗಿ ಮಾತಾಡ್ಸಿದ್ರು ಅಂತ ಅಂದ್ಲು. ಅದಲ್ಲ ಯಾಕೆನ ಲೈಬ್ರರಿಗೆ ಹೋಗ್ತಾನೆ ಅಂತಂದು ಅವತ್ತು ಹೋಗಿದ್ಲಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬಂದ್ಲಂತ. ಬಸ್ ಸ್ಟ್ಯಾಂಡ್ವರೆಗೆ ಹೋಗಿ ಅವತ್ತು ಸಿಕ್ಕಿದ್ದೆ ಅಂತಲ್ಲ, ಅದೇನೋ ಅವತ್ತು ಹೋಗ್ಲಿಲ್ಲ ಅಂತ ಇವತ್ತು ಹೋಗೋಡವ ಲೈಬ್ರರಿಗೆ. ಬುಕ್ ಇವತ್ತು ಹೋಗ್ಲಿಲ್ಲ ಅಂದ್ರೆ ಮತ್ತೆ ಸಿಗಂಗಿಲ್ಲ, ಬುಕ್ ಬೇರೆ ಬಂದು ತಗೊಂಡ್ಬಿಡ್ತಾರೆ. ಅವು ಬುಕ್ ಇರೋವ ಸ್ವಲ್ಪ ಇರ್ತಾವೆ, ಮತ್ತು ಅವ್ರಿಗೆ ಕೊಟ್ಟರೆ ನಮಗೆ ಸಿಗಂಗೇ ಇಲ್ಲ ಅಂತಂದು ಇವತ್ತು ಹೋಗ್ಯಾಳ. ಈಕೆ ಗೌರಕ್ಕನ ಮಗಳು ಹೋಗ್ಯಾಳ ಆಕೆ ಜೊತೆಗೆ. ಒಬ್ಬಕ್ಕೇನು ಹೋಗೋದು. ಹೆಂಗಿದ್ರೆ ಆಕೆ ಫ್ರೆಂಡ್ಸ್ ಅಲ್ಲ, ಬೇರೆ ಬೇರೆ ಊರ ಬೇರೆ ಬೇರೆ ಕಾಲೇಜ ಅಂದ್ರೆ ಎಲ್ಲ ಸಿಲೆಬಸ್ ಪಾಠ ಗಿಟ ಎಲ್ಲ ಸೇಮ್ ಇರ್ತಾವಲ್ಲ, ಅದಕ್ಕೆ ಇಬ್ಬರು ಅದ್ರಾಗ ಓದ್ಕೊಂಡ್ರಾತು. ಇಬ್ಬರು ಹೋಗಿ ತಗೊಂಬರಂಬರ ಅಂದು ಇಬ್ಬರು ಹೋಗ್ಯಾರ ನೋಡಿ. ಇಲ್ಲಾನ ಕರ್ಕೊಂಬರ್ತಿದ್ದೇವ. ಲಕ್ಷ್ಮಿ ಒಳಗೆ ಕರ್ಕೊಂಡು ಹೋಗ, ಎಲ್ಲ ಇಲ್ಲ ನಿಂತು ಮಾತಾಡ್ಬೇಕೇನು? ಕರ್ಕೊಂಡು ಹೋಗಿ ಒಳಗೆ, ಪಾಪ ಅವ್ರು ಬಿಸ್ಲಾಗ ಬಂದಾರ. ಅಯ್ಯೋ ಹೌದು ನೋಡು, ನಾನು ನೀವು ಬಂದ ಖುಷಿಗೆ ಎಲ್ಲ ಕೈಗಂತ ಎಲ್ಲ ನಿಂತ್ಬಿಟ್ಟೇನೆ. ಏನು ಅನ್ಕೋಬೇಡ್ರಿ. ಬರ್ರಿ ಸೀತಕ್ಕ, ಗಿರ್ಜಕ್ಕ ಬರ್ರಿ ಒಳಗೆ, ಗೌರಕ್ಕ ಬರ್ರಿ ಒಳಗೆ. ಸರಿ ಕಣು, ನಾನು ಅಂಗಡಿ ಕಡೆ ಹೋಗಿ ಬರ್ತೀನಿ. ಯಾಕೆ ಸ್ವಲ್ಪ ಇವತ್ತು ಗಿರಾಕಿ ಡಲ್ ಇದ್ವು, ಅದಕ್ಕೆ ಮಧ್ಯಾಹ್ನ ಅವ್ರಿಗೆ ಯಾಕೆ ಸ್ವಲ್ಪ ಹುಷಾರಿದ್ದಿಲ್ಲಂತೆ, ಹೋಗಿ ಬರ್ತಾನೆ ಅಂದರು. ಮತ್ತು ನಾನು ಇರ್ತೇನೆ ತಗೊಂಡೆ, ಇಲ್ಲಿ ತಗೊಳಪ್ಪ, ಏನಾಗಲ್ಲ ಬಿಸಿಲು ಐತಿ, ಒಬ್ಬನೇನು ಇರ್ತಿ, ಒಂದು 4 ಗಂಟೆ ಸುಮಾರು ಬಂದು ತೆಗೇನಂತ ಅಂದರು. ಈಗ ಎಲ್ಲೆಲ್ಲ 3 ಆಯ್ತಲ್ಲ, ಸರಿ ತಗ ನಾನು ಅವ್ರ ಮನೆ ಕಡೆ ಹೋಗಿ ಅಲ್ಲಿಗೆ ಹೋಗ್ಕೊನಂತೆ. ನೀನು ಇರಲಿಲ್ಲ, ಇಲ್ಲೇ ಕೂತ್ಕ, ಈಗ ಅವ್ರು ಹೋಗ್ಬೋದು ಅನಿಸ್ತೈತಿ. ಇಲ್ಲಾಂದ್ರೆ ಊರೆಲ್ಲ ಅಡ್ಡಾಡ್ಕೊಂಬೋಗಿ ಹೆಂಗೈತೆ ನೋಡು, ಎಲ್ಲಿ ಏನಂತಂದೆಲ್ಲ ಗೊತ್ತಾಗತ್ತೆ. ಸರಿ ತಗೋ. ಮತ್ತು ನಾನು ಇಲ್ಲಿ ಒಬ್ಬನ ಕೂತ್ಕೊಂಡ್ರೆ ಏನು ಮಾಡಲಿ? ನಾನು ಹಂಗೆ ಈ ಕಡೆಯಿಂದ ಹೋಗಿ ಹಿಂಗೆ ಅಡ್ಡಾಡ್ಕೊಂಡು ಬರ್ತಾನಂತೆ. ನಾನು ಊರೆಲ್ಲ ನೋಡೋದಕ್ಕಿಂತ
ರಮ್ಯನ್ನ ನೋಡಿ ಅವಳ ಜೊತೆಗೆ ಮಾತಾಡಿ ನನ್ನ ಮನಸ್ಸಿನಾಗ ಏನೈತೆ ಅಂತ ಹೇಳಿ ಅವಳ ಅಭಿಪ್ರಾಯ ಏನು ಅಂತಂದು ಕೇಳಿದ್ರೆ ನಾನು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಕತಿ. ಇಲ್ಲಾಂದ್ರೆ ಸುಮ್ಮನೆ ನಾನು ಅಷ್ಟೇ ಇಷ್ಟಪಡೋದು, ಏನಾದರೂ ಸಿಕ್ಕಾಗ ಮಾತಾಡ್ಸೋದು ಬರೀ ಇದಾದ್ನೆ ಅಂದ್ರೆ ಈಗ ಅವಳ ಮನಸ್ಸಲ್ಲಿ ಏನೈತೆ ಅನ್ನೋದು ಗೊತ್ತಾಗಲ್ಲ, ನಾನು ನನ್ನ ಮನಸ್ಸಲ್ಲಿ ಹಂಗೆ ಪ್ರೀತಿ ಬೆಳೆಸ್ಕೊಂತನ ಹೋದಂಗೆ ಆಕತಿ. ಏನಂತ ಕ್ಲಿಯರ್ ಆದ್ರೆ ಸ್ವಲ್ಪ ಬೇಜಾರಾಕತಿ, ಆದರೆ ಏನು ಮಾಡೋಕ್ಕಾಗಲ್ಲ. ಅವ್ರ ಅಭಿಪ್ರಾಯ ನಾವು ಗೌರವಿಸ್ಬೇಕಲ್ಲ. ಸ್ವಲ್ಪ ಹಂಗೆ ದೂರ ಆದರೂ ಇದು ಬಿಡ್ಬೋದು ಅತ್ತಾಗ ನೋಡೋಣ. ಆದ್ರೆ ಎಲ್ಲಿ ಸಿಗ್ತಾಳ ಹೆಸ್ರಂತೂ ಗೊತ್ತಾಗೈತಿ, ಆದ್ರೆ ಯಾರ ಮಗಳು, ಯಾವ ಮನೆ, ಯಾವ ಓಣಿ ಒಳಗೆ ಮನೆ ಐತಿ ಏನೂ ಗೊತ್ತೇ ಇಲ್ಲ. ಸುಮ್ಮನೆ ಹೋಗ್ಕೊಂಡು ಅಡ್ಡಾಡ್ಕೊಂತ ಸಿಕ್ಕರೆ ಚೆನ್ನಾಗೆ, ಇಲ್ಲಾಂದ್ರೆ ಈಗ ಅತ್ತಿಗೆಮ್ಮನ್ನ ಕೇಳೋಕೆ ಹೋಗಲ್ಲ ಏನಂತಂದು ಕೇಳಿ. ಈಗ ಅವಳು ಲವ್ ಮಾಡ್ತಾಳೆ ಅಂತ ಗೊತ್ತಾದ್ರೆ ಹೆಂಗೆ ಅತ್ತಿಗೆಮ್ಮಗೆ ಹೇಳ್ಬೋದು, ಅವರು ಅರ್ಥ ಮಾಡ್ಕೊಂತಾರೆ. ಯಾಕಂದ್ರೆ ಅವ್ರಿಗೆ ಪ್ರೀತಿಸಿ ಮದುವೆ ಆಗ್ಯಾರಲ್ಲ. ಫಸ್ಟು ಅವಳ ಹತ್ರ ಮಾತಾಡ್ತೀನಿ, ಅವಳಿಗೂ ಏನಾರ ಇಷ್ಟ ಇದ್ರೆ ಮೊದಲು ಅತ್ತಿಗೆಮ್ಮಗೆ ಹೇಳ್ತೀನಿ, ಆಮೇಲೆ ಅಣ್ಣಗೆ ಹೇಳಿ ಅವರಿಬ್ಬರು ಒಪ್ಕೊಂಡಿದ ಮ್ಯಾಗ ಆಮೇಲೆ ಬೇಕಾದ್ರೆ ಮನೆಗೆ ಹೇಳಿ ನೋಡ್ತೀನಿ. ಛೇ, ಇವಳಂತರೂ ಬರ್ತಾನಂದು ಹೇಳೋದ್ಲೇನು, ಏನೋ ತರ್ಬೇಕಂದು ಹೋದ್ಲು. ಏನು ಮಾಡೋದಿನ್ನು ಬರಲೇ ಇಲ್ಲ. ಇಲ್ಲೇ ನೆಳ್ಳೈತಡಿ, ಇಲ್ಲೇ ಕುಂದ್ರನತ್ತ. ಮತ್ತು ಆ ಕಡೆ ಬಸ್ ನಿಂದ್ರ ಹತ್ರ ಬಸ್ ಸ್ಟ್ಯಾಂಡ್ ಕಡೆ ಆದ್ರೆ ಭಾಳ ಜನ ಇರ್ತಾರೆ, ಬರೀ ಹುಡುಗರ ನಿಂತಾರಲ್ಲಿ. ಸುಮ್ಮನೆ ಯಾಕೆ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ. ಹಲ್ಲುಡು ಒಂದು ಮರದ ಕೆಳಗೆ ಯಾವುದೋ ಒಂದು ಹಕ್ಕಿ ಬಂದು ಕೂತ್ಕೊಂಡ್ಬಿಟ್ಟೈತಿ. ಇಷ್ಟು ದಿನ ಬರೇ ಇಲ್ಲಿರೋ ಹುಡುಗಿಯರ ಮುಖ ನೋಡಿ ನೋಡಿ ನಮ್ಮದು ಕಣ್ಣು ಎಲ್ಲ ಹಾಳಾಗೋಗ್ಬಿಟ್ಟಿತ್ತು. ಈ ಕಣ್ಣಿಗೆ ತಂಪು ಅನ್ಸುತ್ತೆ ನೋಡಿ ಇಂಥ ಹುಡುಗಿನ ನೋಡೋಕೆ. ನೋಡಿದ್ರೆ ಯಾರು ಅಕ್ಕಪಕ್ಕ ಯಾರು ಬಂದಿಲ್ಲ ಅನಿಸ್ತತಿ, ಒಬ್ಬಕ್ಕೆ ಬಂದಂಗೆ ಅದಾಳ. ಬಾ ಒಂದು ಕೈ ನೋಡ್ಕೊಳ್ಳೋಣ. ಅಯ್ಯೋ, ಇವ್ರು ಯಾರಪ್ಪ? ಈ ಕಡೆ ನನ್ನ ಕಡೆ ನೋಡಕತ್ತಾರ. ಈಕೆ ಒಬ್ಬಕ್ಕೆ ಓದಕ್ಕೆ ಎಲ್ಲೋದ್ಲೇನೋ ಬರಲೇ ಇಲ್ಲ. ಏನು ಮಾಡೋದೇನೋ. ಇವತ್ತ ಮನೆಗಾರ ಹೋಗ್ಬಿಡ್ಲೇನು? ಬೇಡ ಒಂದು 5 ನಿಮಿಷ ನೋಡಿ ಹೋಗೋಣ. ಪಾಪ ಮತ್ತು ಅವಳು ಇಲ್ಲಿ ಬಂದು ನನಗೋಸ್ಕರ ಕಾದ್ರೆ ಅವ್ರು ಯಾರು ನೋಡಕತ್ತಾರೇನ. ಒಂದು 5 ನಿಮಿಷ ನೋಡಿ ಹೋಗ್ತೀನಿ. ಯಪ್ಪ, ಅವ್ರ ಜೊತೆಗೆ ಸುಮ್ಮನೆ ಜಗಳ ಮಾಡೋದು ಯಾಕೆ ಬೇಕು? ನಾನು ಒಬ್ಬಕ್ಕೆ ಅದೀನಿ, ಇನ್ನೊಬ್ಬಕ್ಕೆ ಯಾರ ಜೊತೆಗೆ ಇದ್ದಿದ್ರೆ ಏನಾರ ಕೇಳ್ಬೋದಾಗಿತ್ತು. ಹಿಂಗೆ ಯಾಕೆ ಮಾಡ್ತಾರಂದು ನಾನು ಒಬ್ಬಕ್ಕೆ ಅದನ್ನು ಏನಂತ ಮಾತಾಡಲಿ. ಅವ್ರು ನೋಡಿದ್ರೆ 3 ಜನ ಮಕ್ಕಳು ನೋಡಿದ್ರೆ ಹೆದರಿಕೆ ಬರಂಗೈತಿ. ಯಾಕೆ ಬೇಕು? ಸುಮ್ಮನೆ ತಾಗ ಹೋಗ್ಬಿಡ್ತಾನೆ ಇಲ್ಲಿಂದ. ಅಲ್ಲ, ನೀವು ಯಾರು? ನೀವು ಹಿಂಗೆ ಕಟ್ ಬರಕತ್ತೀರ? ಸರಿ, ದಾರಿ ಬಿಡಿ, ನಾನು ಹೋಗ್ಬೇಕು. ಯಾಕೆ ಈ ಕಡೆ ಅಷ್ಟನ್ನ ದಾರಿ ಇರೋದು, ಆ ಕಡೆ ಇಲ್ವಾ? ನೀವೆಲ್ಲ ಯಾಕೆ ನನಗೆ ಹಿಂಗೆ ಅಡ್ಡಾಡಿ ಬರಕತ್ತೀರ? ಸರಿ, ನಾನು ಮನೆಗೆ ಹೋಗ್ಬೇಕು. ಯಾಕೆ ಪಾಪ ಹುಡುಗಿಗೆ ಆ ಥರ ತೊಂದರೆ ಕೊಡ್ತಿದ್ರ? ದಾರಿ ಬಿಡ್ರಿ. ಕೈ ಬಿಡ್ರಿ ನಂದು, ನಾನು ಹೋಗ್ಬೇಕು. ಬಿಡ್ರಿ ಕೈನಾ. ಹೋಗ್ ಚಿನ್ನ, ನಿನ್ನ ಯಾರು ಇಡು ಅಂದರು? ನನಗೆ ತುಂಬ ಭಯ ಆಗುತ್ತೆ. ನನ್ನ ಕೈ ಬಿಡ್ರಿ, ನಾನು ಮನೆಗೆ ಹೋಗ್ಬೇಕು. ಪ್ಲೀಸ್ ನನ್ನ ಕೈ ಬಿಡ್ರಿ. ಇನ್ನು ಏನು ಯೋಚನೆ ಮಾಡ್ತಿದ್ಯೋ? ಕರ್ಕೊಳ್ಳ ಅವಳ. ಅವಳ ಬಾಯಿಗೆ ಒಂದು ಬಟ್ಟೆ ಕಟ್ಟು, ನಮ್ಮ ಜೀಪಲ್ಲಿ ಐತಿ, ತಗೊಂಬೋಗು. ಈಗ ಯಾರಿಲ್ಲ, ಈಗ ಕರ್ಕೊಂಡು ಹೋಗ್ಬಿಡ ನೀವಳ. ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು? ಪ್ಲೀಸ್ ಯಾರಾದರೂ ಸಹಾಯ ಮಾಡಿ ನನಗೆ. ಪ್ಲೀಸ್ ಹೆಲ್ಪ್ ಮೀ. ಬಾಯಿ ಮುಚ್ಚು, ಉಸಿರು ಬಿಟ್ಟನೆ ಅಂದ್ರೆ ನೋಡಿ ನಿನ್ನ.